ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರ ಆಕ್ರೋಶ ನಿಲ್ತಾ ಇಲ್ಲ. ಗೋಪಾಲನ್ ಆರ್ಕೇಡ್ನಲ್ಲಿ ಇಂಗ್ಲಿಷ್ ಫ್ಲೆಕ್ಸ್ ಅನ್ನು ಹರಿದು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವಂತಹ ಗೋಪಾಲನ್ ಆರ್ಕೇಡ್ಗೆ ನುಗ್ಗಿ ಈ ರೀತಿಯ ಒಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂಗ್ಲಿಷ್ ನಾಮಫಲಕ ಚೇಂಜ್ ಮಾಡದೇ ಇದ್ರೆ, ಬದಲಾವಣೆ ಮಾಡದೇ ಇದ್ರೆ ನಿಮಗೆಲ್ಲ ಕಾದಿದೆ ಅನ್ನೋ ಎಚ್ಚರಿಕೆಯನ್ನ ಫೇಸ್ಬುಕ್ ಲೈವ್ ಮೂಲಕ ಕೊಟ್ಟಿದ್ದಾರೆ. ಜಿಎಸ್ ಕುಮಾರ್ ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ. ಸದ್ಯ ಅವರು ಫೇಸ್ಬುಕ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಟೋದಲ್ಲಿ ಬಂದು ಸ್ಕ್ರೂ ಡ್ರೈವರ್ ಮೂಲಕ ಫ್ಲೆಕ್ಸ್ ಅನ್ನ ಹರಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾರಾಯಣಗೌಡರು ಅರೆಸ್ಟ್ ಆದ್ರೆ ಹೇಳೋರು ಕೇಳೋರು ನಿಮ್ಗೆ ಇಲ್ವಾ ಅಂತ ಕಿಡಿಕಾರಿದ್ದಾರೆ. ನಾವು ಕರವೇ ಕಾರ್ಯಕರ್ತರು ಇನ್ನೂ ಹೊರಗಡೆ ಇದ್ದೀವಿ, ನಾರಾಯಣಗೌಡರ ಶಿಷ್ಯರು ನಾವೆಲ್ಲ ಇನ್ನೂ ಬದುಕಿದ್ದೀವಿ, ನಿಮ್ಗಿದು ವಾರ್ನಿಂಗ್ ಅಂತ ಇಂಗ್ಲಿಷ್ ಫ್ಲೆಕ್ಸ್ ಅನ್ನ ಹರಿದು ಕುಮಾರ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನೇ ಆಗ್ಲಿ ನಾವು ಮಾತೇ ಇಲ್ಲ ನಾರಾಯಣಗೌಡ ಅರೆಸ್ಟ್ ಆಗಿರ್ಬೋದು, ನಾವಿಲ್ಲ ಕಾರ್ಯಕರ್ತರು ಬರ್ತಿದ್ದೀವಿ. ಏನಾದ್ರು ಕನ್ನಡ ಹಾಕಲೇಬೇಕು, ಕನ್ನಡ ಇಲ್ಲ ಅಂದ್ರೆ ನಿಮ್ ಬಿಡೋ ಮಾತೇ ಇಲ್ಲ. ಏನ್ ಬೇಕಾದ್ರೂ ಆಗ್ಲಿ ನೋಡೇ ಬಿಡೋಣ, ಇದು ನೋಡೇ ಬಿಡೋಣ, ಇದು ಚಾಲೆಂಜ್. ಇದು ಯಾವುದೇ ಕಾರಣಕ್ಕೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.